ಯಾರಿಗೆ ಹೇಳೋಣ ಗೃಹಜ್ಯೋತಿಯ ಪ್ರಾಬ್ಲಮ್ ನೋಡಿ. KJ ಜಾರ್ಜ್ ಅವರ ಸಾಹೇಬ್ರೆ ಈ ಒಂದು ಸ್ಟೋರಿಯನ್ನ ನೀವು ನೋಡಲೇಬೇಕು. ಗೃಹಜ್ಯೋತಿ ಪರಿಷ್ಕರಣೆಯಲ್ಲಿ ಸಿಕ್ಕಾಬಟ್ಟೆ ವಿಳಂಬ ಆಗ್ತಾ ಇದೆ. ಏನು ರೀಸನ್, ಯಾಕೆ ವಿಳಂಬ ಆಗ್ತಾ ಇದೆ ಅಂತ ನೋಡೋದಾದ್ರೆ ನೋಡಿ, ಮೀಟರ್ ರೀಡರ್ಗಳಿಗೆ ಮಾಹಿತಿ ಸಂಗ್ರಹವೇ ದೊಡ್ಡ ಸವಾಲಾಗಿರುವಂಥದ್ದು. ಅದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ಈಗ. ಯಾರಿಗೆ ಹೇಳೋಣ ಗೃಹಜ್ಯೋತಿ ಪ್ರಾಬ್ಲಮ್ ಅನ್ನುವಂತ ಆಗಿದೆ ಈಗ. KJ ಜಾರ್ಜ್ ಸಾಹೇಬ್ರೆ ನೀವು ಈ ಸ್ಟೋರಿಯನ್ನ ನೋಡಲೇಬೇಕು ನೋಡಿ. ಗೃಹಜ್ಯೋತಿ ಪರಿಷ್ಕರಣೆಯಲ್ಲಿ ಸಿಕ್ಕಾಬಟ್ಟೆ ವಿಳಂಬ ಆಗ್ತಾ ಇದೆ. ಯಾಕೆ ವಿಳಂಬ ಆಗ್ತಾ ಇದೆ, ಏನು ಕಾರಣ? ಮೀಟರ್ ರೀಡರ್ಗಳಿಗೆ ಮಾಹಿತಿ ಸಿಗದೆ ಮಾಹಿತಿ ಸಂಗ್ರಹವೇ ದೊಡ್ಡ ಒಂದು ಸವಾಲಾಗಿರುವಂಥದ್ದು. ಗೃಹಜ್ಯೋತಿ ಪರಿಷ್ಕರಣೆ ಜುಲೈನಲ್ಲಿ 50% ಪೂರ್ಣ ಆಗಿರುವಂಥದ್ದು. ಇನ್ನು ಗೃಹಜ್ಯೋತಿ ಪರಿಷ್ಕರಣೆಗೆ ಆಗಸ್ಟ್ 31ರವರೆಗೆ ಕಾಲಾವಕಾಶವನ್ನು ನೀಡಲಾಗಿದೆ. ಆಗಸ್ಟ್ 31ರವರೆಗೆ ಗೃಹಜ್ಯೋತಿ ಪರಿಷ್ಕರಣೆ ಆಗ್ಬಿಡ್ಬೇಕು, ಅದಕ್ಕೆ ಕಾಲಾವಕಾಶ ಕೊಟ್ಟಿರುವಂಥದ್ದು. ಇದುವರೆಗೆ 84.84 ಲಕ್ಷ ಕುಟುಂಬಗಳ ದಾಖಲಾತಿಯನ್ನ ಪರಿಶೀಲನೆ ಮಾಡಲಾಗಿದೆ. ಇಲ್ಲಿ ಗೃಹಜ್ಯೋತಿ ಪರಿಷ್ಕರಣೆಯಲ್ಲಿ ಸಿಕ್ಕಾಬಟ್ಟೆ ವಿಳಂಬ ಆಗ್ತಾ ಇದೆ. ಯಾಕೆ ವಿಳಂಬ ಆಗ್ತಾ ಇದೆ ಅಂತಂದ್ರೆ, ಮೀಟರ್ ರೀಡರ್ಗಳಿಗೆ ಮಾಹಿತಿಯ ಸಂಗ್ರಹಿಸೋದೇ ದೊಡ್ಡ ಒಂದು ತಲೆನೋವಾಗಿದೆ, ಸವಾಲಾಗಿಬಿಟ್ಟಿದೆ. ಸರಿಯಾದಂತಹ ಮಾಹಿತಿ ಸಿಗ್ತಾ ಇಲ್ಲ, ಇದೇ ದೊಡ್ಡ ತಲೆನೋವಾಗಿದೆ. ಹಾಗಾಗಿ ನೋಡಿ, ಈ ಒಂದು ಗೃಹಜ್ಯೋತಿ ಪರಿಷ್ಕರಣೆ ಸಿಕ್ಕಾಬಟ್ಟೆ ವಿಳಂಬ ಆಗ್ತಾ ಇರುವಂಥದ್ದು. ಯಾಕೆ ಅಂತಂದ್ರೆ, ಇಲ್ಲಿ ಮಾಹಿತಿ ಸಂಗ್ರಹಿಸೋದೇ ದೊಡ್ಡ ಸವಾಲಾಗ್ಬಿಟ್ಟಿದೆ. ಹೇಗೆ ಮಾಹಿತಿ ಸಂಗ್ರಹಿಸೋದು, ಇಲ್ಲಿ ಕೆಲವು ಜನರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇವೆಲ್ಲವೂ ಕೂಡ ತೊಂದರೆಗೆ ಕಾರಣ ಆಗ್ತಾ ಇರುವಂಥದ್ದು. ಇನ್ನು ದಾಖಲೆ ನೀಡಿದ್ದ ಫಲಾನುಭವಿಗಳು ಬೆಸ್ಕಾಂ 34,62,865, ಇನ್ನು ಚೆಸ್ಕಾಂ 10,30,917, ಜೆಸ್ಕಾಂ 7,93,105, ಹೆಸ್ಕಾಂ 20,23,682, ಇನ್ನು ಮೆಸ್ಕಾಂ 11,51,702. ಇದು ಫಲಾನುಭವಿಗಳು ನೀಡಿದಂತಹ ದಾಖಲೆಯಾಗಿರುವಂಥದ್ದು. ಇಲ್ಲಿ ನೋಡಿ, ಯಾರಿಗೆ ಹೇಳೋದಪ್ಪ ಈ ಒಂದು ಪ್ರಾಬ್ಲಮ್ ಅಂತ ಅಂದರೆ, ಈ ಒಂದು ಏನು ಗೃಹಜ್ಯೋತಿ ಪರಿಷ್ಕರಣೆ ಯಾಕೆ ವಿಳಂಬ ಆಗ್ತಿದೆ ಅಂದರೆ, ಮಾಹಿತಿಯನ್ನು ಸಂಗ್ರಹಿಸಲು ವಿಳಂಬ ಆಗ್ತಾ ಇದೆ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ 22,394, ಎಲ್ಲ ಹೆಸ್ಕಾಂಗಳಿಂದ 84,84,665. ಇದು ರಾಜ್ಯದಲ್ಲಿ ಒಟ್ಟು 1.65 ಕೋಟಿ ಕುಟುಂಬಗಳ ಯೋಜನೆ. ಜೂನ್ 1ರಿಂದ ಮೀಟರ್ ರೀಡರ್ಗಳು ಮನೆ ಮನೆಗೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇರುವಂಥದ್ದು. ಕೆಲ ಶ್ರೀಮಂತರು ಪರಿಷ್ಕರಣೆಗೆ ಮನೆಯ ಒಳಗೆ ಸೇರಿಸೋದೇ ಇಲ್ಲ. ಹಲವರು ಸಿಬ್ಬಂದಿಗೆ ಸಹಕಾರವನ್ನು ನೀಡದೇ ಇರೋದು ಇಲ್ಲಿ ತಲೆನೋವಾಗಿರುವಂಥದ್ದು. ಅದಕ್ಕೆ ವಿಳಂಬ ಆಗ್ತಾ ಇದೆ. ಕೆಲವರು ನಿಮಗೆ ಯಾಕೆ ಮಾಹಿತಿಯನ್ನು ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಆಲ್ರೆಡಿ ಕೊಟ್ಟಿದ್ದೀವಿ, ನಿಮಗೆ ಯಾಕೆ ಕೊಡಬೇಕು? ಬಡವರು ಮಾಹಿತಿ ಕೊಡ್ತಾರೆ, ಆದರೆ ಶ್ರೀಮಂತರು ಯಾಕೆ ಮಾಹಿತಿ ಕೊಡಲ್ಲ? ಬೇಡ ಅಂದರೆ ಬಿಟ್ಬಿಡಿ. ಇದು ಪರಿಷ್ಕರಣೆ ಕಾರ್ಯದಲ್ಲಿ ತೊಡಗಿರುವಂತಹ ಸಿಬ್ಬಂದಿಯ ಅಳಲಾಗಿರುವಂಥದ್ದು. ಇದೆಲ್ಲವೂ ಸಚಿವ KJ ಜಾರ್ಜ್ ಗಮನಕ್ಕೆ ಬಂದೇ ಇಲ್ವಾ ಹಾಗಿದ್ರೆ ಅಂತ ಪ್ರಶ್ನೆ. ಪರಿಶೀಲನೆಯ ವೇಳೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ಕೇಳಲಾಗುತ್ತೆ. ಬಾಡಿಗೆ ಕರಾರು ಪತ್ರ, ವಿದ್ಯುತ್ ಬಿಲ್ ನೀಡೋದು ಕಡ್ಡಾಯ. ಆಧಾರ್ ಕಾರ್ಡ್ ಮತ್ತೆ ವೋಟರ್ ID, ಪ್ಯಾನ್ ಕಾರ್ಡ್ ಇವೆಲ್ಲವನ್ನ ಕೊಡಬೇಕಾಗತ್ತೆ. ಹಲವರು ಪ್ಯಾನ್ ಕಾರ್ಡ್ ನೀಡೋದೇ ಇಲ್ಲ ಅಂತ ತಕರಾರನ್ನ ಮಾಡ್ತಾ ಇರುವಂಥದ್ದು. ಗೃಹಜ್ಯೋತಿದು ಡಿಸ್ಕೌಂಟ್ ಇದು ಮಾಡೋದಂತ. ಇಲ್ಲಿ ಏನು ಇಲ್ಲಿ ಕಚೇರಿಯಲ್ಲಿ ಅಧಿಕಾರಿಗಳು ನಿಮ್ ಕೈಗೆ ಸಿಗ್ತಾ ಇದ್ದಾರಾ? ಸಿಗ್ತಾ ಇಲ್ಲ. ಫೋನ್ ನಂಬರ್ ಕೊಟ್ಟವ್ರೆ, ಫೋನ್ ಮಾಡೋದು ಎತ್ತೋದೇ ಇಲ್ಲ. ಸುಮಾರು ಸಲ ಫೋನ್ ಮಾಡ್ತೇವೆ, ಎತ್ತೋದಿಲ್ಲ. ಯಾವ ನಂಬರ್? ಅಲ್ಲಿ ನಂಬರ್ ಕೊಟ್ಟಿದ್ದಾರೆ. ನಂಬರ್ ಕೊಟ್ಟವ್ರು. ಮೇಡಮ್ ಕೊಟ್ರು ನಂಬರ್. ಇವರು ಮೀಟರ್ ಚೆಕ್ ಮಾಡಕ್ಕೆ ಅಪ್ಲಿಕೇಶನ್ ಬರ್ತಾರೆ. ಬರ್ತಾರೆ. ಫೋನ್ ಮಾಡೋದು ಮನೆ ಹತ್ರ ಬರ್ತಾರಂತೆ. ಫೋನ್ ಮಾಡಿದ್ರ? ಫೋನ್ ಮಾಡಿದ 2-3 ಸಲ ಬರೋದೇ, ಫೋನ್ ಎತ್ತಲ್ಲ. ಫೋನ್ ಎತ್ತುತ್ತಾ ಇಲ್ಲ. ಅದನ್ನ ಹೇಳಿದ್ರ ನೀವು? ಫೋನ್ ಎತ್ತಾ ಇಲ್ಲ ಅವ್ರು ಅಂತ ಹೇಳಿದ್ರೆ ಎತ್ತಿದ್ರೆ ಮಾಡಿ, ಇನ್ನೊಂದ್ಸಲ ಮಾಡಿ ಅಂತಾರೆ. ಈಗ ಎಷ್ಟನೇ ಸಲ ಸರ್ ನೀವು ಇಲ್ಲಿ ಬರೋದು? ಎರಡನೇ ಸಲ. ಎರಡನೇ ಸಲ ಆದ್ರೂ ನಿಮ್ ಸಮಸ್ಯೆ ಇನ್ನೂ ತೀರಿಲ್ಲ? ಇನ್ನೂ ಬರ್ತಾ ಇಲ್ಲ. ಭಾನುವಾರ ಬಂದೋದ್ರು, ಮನೆ ಹತ್ರ ಬಂದಿಲ್ಲ, ಸುಮ್ಮನೆ ಬಂದು ಹೋಗ್ಬಿಟ್ರು.
ನಾಮಕಾವಸ್ಥೆಗೆ ಹೆಸರಿಗೆ. ತಿರ್ಗಾ ಕೇಳಲಿಲ್ಲ, ಏನು ಮನೆ ಹತ್ರ ಬಂದು ಕೇಳಬೇಕಲ್ಲ, ಮನೆ ಬಂದು ಕೇಳಬೇಕು, ಕೇಳಲಿಲ್ಲ. ಸಂಜೆ 7 ಗಂಟೆ 8 ಗಂಟೆವರೆಗೂ ಮಾಡ್ತವ್ರೆ. ಬೆಳಗ್ಗೆ ಒಂದು 7 ಗಂಟೆ 8 ಗಂಟೆಗೆ ಶುರು ಮಾಡಿದ್ರು ತಿರ್ಗಿ ಮಧ್ಯಾಹ್ನ ಒಂಚೂರು ಬ್ರೇಕ್ ಕೊಡ್ತಾರೆ. ಯಾಕೆಂದರೆ ಅದು ಇದು ಸರ್ವರ್ ಡೌನ್ ಆಗ್ಬಿಡುತ್ತೆ, ಅಪ್ಲಿಕೇಶನ್ ಅದು ಸರ್ವರ್ ಡೌನ್ ಆಗ್ಬಿಡುತ್ತೆ. ಊಟ ಗೀಟ ಮಾಡ್ಕೊಂಬಂದು ಮಾಡ್ತಾ ಇದ್ದಾರೆ. ಅಂದರೆ ದಿನಕ್ಕೆ ಒಬ್ಬರು ಅಂದಾಜು ಎಷ್ಟು ಮಾಡ್ತಾರೆ, ಎಷ್ಟು ಅಪ್ಲಿಕೇಶನ್ಸ್ಗಳನ್ನು ಫಿಲ್ ಮಾಡ್ತಾರೆ ಸರ್ ಆನ್ಲೈನ್? ಮ್ಯಾಕ್ಸಿಮಮ್ ಅಂದರೆ 100 ಇಲ್ಲ 80 85 ಮ್ಯಾಕ್ಸಿಮಮ್ 70 ಮೇಲೆ ಮಾಡ್ತಾ ಇದ್ವಿ. ಒಟ್ಟು ಚೆನ್ನಾಗಿ ನಡೀತಾ ಇದೆ ಕೆಲಸ. ಚೆನ್ನಾಗಿ ನಡೀತದೆ. ಆದರೂ ಮತ್ತು ಜನಗಳು ಬರ್ತಾ ಇಲ್ಲ, ಕೆಲವರು ಮನೆ ಹತ್ರಕ್ಕೆ, ಕೆಲವ್ರದ್ದು OTP ಬರ್ತಾ ಇಲ್ಲ, ಈ ಥರದ ವಿಚಾರಗಳನ್ನು ಜನ ಎಲ್ಲರದ್ದು OTP ಬರ್ತಾ ಇದೆ. ಅವರು ಏನಂದರೆ ಒಬ್ಬ ಆಧಾರ್ ಕಾರ್ಡ್ ಕೊಟ್ಟಾಗ, ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಕೊಟ್ಟಾಗ ಅವ್ರು ಇನ್ನೊಬ್ಬರು ಮೊಬೈಲ್ ತೊಗೊಂಡೋಗಿರ್ತಾರಲ್ಲ, ಅದರಿಂದ ಸ್ವಲ್ಪ ವಿಳಂಬ ಆಗ್ತದೆ ಅಷ್ಟೇ. ಈಗ ನೀವು ಅವ್ರ ಮನೆ ಹತ್ರಕ್ಕೆ ಹೋದಾಗ ಅಲ್ಲಿ ಗ್ರಾಹಕರು ಮನೆಯೊಳಗೆ ಇರಲಿಲ್ಲ ಅಂತಂದರೆ ನೀವೇನು ಮಾಡ್ತೀರಿ? ಇರ್ತಾರೆ. ನಾವು ಸಪೋಸ್ ಅವ್ರು ಏನಾದರೂ ಊರಿಗೆ ಹೋಗಿದ್ರು, ಮನೆ ನಾವೇನು ಮಾಡ್ತೀವಿ ಅಂದರೆ ಫಸ್ಟು ಹಿಂದಿನ ದಿನ ನೈಟು ಹೇಳ್ತೀವಿ. ಹೋಗಿ ಹಿಂದಿನ ದಿನ ಪ್ರತಿಯೊಬ್ಬರಿಗೂ ಸಂಜೆ ಒಂದು 6 ಗಂಟೆ 7 ಗಂಟೆಗೆ ಎಲ್ಲರೂ ಬಂದಿರ್ತಾರೆ, ಹೇಳಿರ್ತೀವಿ. ಬಿಟ್ಟು ಬಂದು ತಿರುಗಿ ಬೆಳಗ್ಗೆ ಬಂದು ಶುರು ಮಾಡ್ತೀವಿ. ಶುರು ಮಾಡಿ ಈಗ ಒಂದು ಮನೆಗೆ ಹೋಗ್ತೀವಿ, ಅವ್ರು 3 ಮನೆಯವ್ರನ್ನ ಒಂದೇ ಕಡೆ ಕರ್ಸ್ಕೊತೀವಿ. ಅಂದರೆ ಈಗ ಮಧ್ಯದ ಮನೆ ಒಂದು ಕಡೆ ಸೇರಿಸೋದ್ರೆ ಕೆಳಗಡೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೆಳಗಡೆ ಕೂಗ್ತೀವಿ. ಅವರು ಓನರೇ ಇರಲಿ ಬಾಡಿಗೆಯವರೇ ಇರಲಿ ಬಂದು ಕೆಳಗಡೆ ಎಲ್ಲ ಪ್ರತಿಯೊಂದು ಎಂಟ್ರಿ ಮಾಡಿಸ್ತಾರೆ. ಸಂಜೆ 7 ಗಂಟೆ 8 ಗಂಟೆವರೆಗೂ ಮಾಡ್ತವ್ರೆ. ಜನ ಗೃಹಜ್ಯೋತಿ ಅಪ್ಲಿಕೇಶನ್ನ ಫಿಲ್ ಮಾಡೋದಕ್ಕೆ ಕಚೇರಿಗೆ ಬರಬೇಕಾ ಅಥವಾ ಅವರೇ ಮನೆ ಹತ್ರ? ಇಲ್ಲ ಮನೆಗೆ ಬರಬೇಕು, ಮನೆಗೆ ಹೋಗ್ತಾರೆ. ಬೇರೆ ಸಬ್ ಡಿವಿಷನ್ಸ್ಗಳಲ್ಲಿ ಜನ ಕಚೇರಿಗೆ ಬಂದು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಆ ಫೆಸಿಲಿಟಿ ಯಾಕೆ ಈ ಸಬ್ ಡಿವಿಷನ್ಸ್ಗಳೆಲ್ಲ? ಸರ್ಕ್ಯುಲರ್ ಇರೋದ್ರ ಪ್ರಕಾರ ಮನೆ ಹೋಗಿ ಸರ್ವೆ ಮಾಡಬೇಕು ಅಂತ ಇರೋದು. ಪ್ರಕಾರ ಸರ್ವೆ ಮಾಡ್ತಾ ಇದ್ದಾರೆ. ಈಗ ಜನಗಳಿಗೆ ಫೋನ್ ನಂಬರನ್ನು ಒದಗಿಸ್ತೀರಿ, ಯಾರು ಮೀಟ್ರ್ ಬಾಯ್ಸ್ಗಳದು ಅಥವಾ ಲೈನ್ಮ್ಯಾನ್ಗಳದು, ಅವ್ರು ಫೋನ್ ಎತ್ತಾ ಇಲ್ಲ ಅನ್ನೋದೊಂದು ಕಂಪ್ಲೇಂಟ್. ಇಲ್ಲ ನಾವು ಯಾವುದೋ ಹತ್ರ ಕೊಡ್ತಾ ಇಲ್ಲ. ನಮ್ಮವರೇ ಮೀಟರ್ ಸ್ಪಾಟಿಗೆ ಹೋಗಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಅನೌನ್ಸ್ಮೆಂಟ್ ಮಾಡಿ ಅವರ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಅನೌನ್ಸ್ಮೆಂಟ್ ಪ್ರಕಾರ ಅವರು ಕನ್ಸ್ಯೂಮರ್ ತಗೊಂಡು ಬರ್ತಾರೆ, ತಂದಿರೋದನ್ನ ಅವರು ಅಪ್ಲೈ ಮಾಡ್ತಾಯಿದ್ದಾರೆ. ಅಂದರೆ ಈ ಗೃಹಜ್ಯೋತಿ ಅಪ್ಲಿಕೇಶನ್ ಈ ಮಧ್ಯೆ ಸ್ಲೋ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ಕಂಡು ಬರ್ತಾ ಇದೆ. ಅಪ್ಲಿಕೇಶನ್ಸ್ಗಳು ಭಾಳ ಫಾಸ್ಟಾಗಿ ಫಿಲ್ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕಂಪ್ಲೇಂಟ್ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಈಗ ಆಗ್ತಾ ಇದೆ, ಆ ಥರ ಸಮಸ್ಯೆ ಇತ್ತು, ಈಗ ಆಗ್ತಾ ಇದೆ, ಫಾಸ್ಟಾಗಿ ಆಗ್ತಾ ಇದೆ. ಏನು ಸಮಸ್ಯೆ ಇತ್ತು ಸರ್? ಸರ್ವರ್ ಇದು ಆಧಾರ್ ಕಾರ್ಡ್ OTP ಬರೋದು, OTPಯಲ್ಲಿ ಬರೋದು ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಗೃಹಜ್ಯೋತಿ ಅರ್ಜಿಯನ್ನ ತುಂಬಲು ಸಾರ್ವಜನಿಕರು ಪರದಾಟವನ್ನು ನಡೆಸುತ್ತಿದ್ದಾರೆ. ಅಶ್ವವೇಗ ನ್ಯೂಸ್ನಿಂದ ಬೆಸ್ಕಾಂ ಕಚೇರಿಯ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗಿದೆ. ಜನರ ಕೈಗೆ ಸಿಗ್ತಾ ಇಲ್ಲ ಬೆಸ್ಕಾಂ AET ಅಧಿಕಾರಿಗಳು. AET ಅಧಿಕಾರಿಗಳಿಲ್ಲದೆ ಖಾಲಿಯಾಗಿರುವಂಥದ್ದು ಬೆಸ್ಕಾಂನ ಕಚೇರಿಗಳು. ಅಶ್ವವೇಗ ಕ್ಯಾಮ್ರಾ ನೋಡಿ ಬೆಸ್ಕಾಂನ ಸಿಬ್ಬಂದಿ ಗಪ್ಚುಪ್ ಆಗಿದ್ದಾರೆ. ಜನರು ಫೋನ್ಗೂ ಕೂಡ ಕ್ಯಾರೆ ಅಂತ ಇಲ್ಲ ಬೆಸ್ಕಾಂ ಅಧಿಕಾರಿಗಳು. ನಾವು ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಾವು ಫೋನ್ ಮಾಡ್ತೀವಿ ಸ್ವಾಮಿ, ಆದರೆ ರಿಸೀವ್ ಮಾಡಲ್ಲ. ಇಲ್ಲಿ ಗೃಹಜ್ಯೋತಿ ಅರ್ಜಿಯನ್ನ ಸಲ್ಲಿಸಲು ಕಚೇರಿಗೆ ಬಂದ್ರೆ ವಾಪಸ್ ಕಳಿಸ್ತಾರೆ ನಮ್ಮನ್ನ. ಇನ್ನು ಮನೆ ಬಾಗಿಲಿಗೆ ಬಂದು ಅರ್ಜಿಯನ್ನ ಭರ್ತಿ ಮಾಡ್ತಾರೆ ಎಂಬಂತಹ ನೆಪವನ್ನ ಹೇಳಿ ಕಳಿಸ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಸಿಗದಂತಹ ಬೆಸ್ಕಾಂನ 8 ಸಬ್ ಡಿವಿಷನ್ AE ಶಶಿಕಲಾ ಬೆಸ್ಕಾಂ ಕಚೇರಿಯಲ್ಲಿ ಇಲ್ಲ. N6 ಸಬ್ ಡಿವಿಷನ್ AE ಸಂಗೀತ ಗಿರೀಶ್ ಎಲ್ಲಿ ಹೋದ್ರು ಇವರಿಬ್ರು? ನೋಡಿ, ಬೆಸ್ಕಾಂ ಕಚೇರಿಯಲ್ಲಿ ಇಬ್ರು ಅಧಿಕಾರಿಗಳು ಇರೋದಿಲ್ಲ. ದಿನಕ್ಕೆ 80 ಅರ್ಜಿ ಭರ್ತಿ ಮಾಡ್ತೀವಿ ಅಂತ ಇರುವಂತಹ ಬೆಸ್ಕಾಂ ಸಿಬ್ಬಂದಿ. ಆದ್ರೆ ಯಾವುದು ಸುಳ್ಳು ಯಾವುದು ಸತ್ಯ, ಜನರಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಗೃಹಜ್ಯೋತಿ ಯೋಜನೆ ವಂಚಿತವಾಗ್ತಾ ಇದೆ ರಾಜಧಾನಿಯ ಜನತೆಗೆ. ಕುಡಿತ ಗೃಹಜ್ಯೋತಿ ಅರ್ಜಿ ತುಂಬಾ ವಿಳಂಬ ಆಗ್ತಾ ಇರುವಂತದ್ದು. ಸಾರ್ವಜನಿಕರು ಪರದಾಟವನ್ನು ನಡೆಸುತ್ತಿದ್ದಾರೆ. ಗ್ಯಾರಂಟಿಗಳ ಪೈಕಿ ಗೃಹಜ್ಯೋತಿ ಕೂಡ ಒಂದು. ಗೃಹಜ್ಯೋತಿಯ ಮರುಪರಿಷ್ಕರಣೆ ಮತ್ತು ಅಪ್ಲಿಕೇಶನ್ ಫಿಲ್ ಮಾಡುವಂತಹ ಕಾರ್ಯ ಬರದಿಂದ ರಾಜ್ಯಾದ್ಯಂತ ಸಾಗ್ತಾ ಇದೆ. ಆದರೂ ಕೂಡ ಟೋಟಲಿ ಜನಗಳಿಗೆ, ಸಾರ್ವಜನಿಕರಿಗೆ ಕನ್ಫ್ಯೂಷನ್ ಇದೆ. ಆ ಒಂದು ಯೋಜನೆಯಿಂದ ಹೆಂಗೆ ಪಡೆದುಕೊಳ್ಳಬೇಕು, ಅದರ ಅಪ್ಲಿಕೇಶನ್ಸ್ಗಳನ್ನು ಹೆಂಗೆ ಫಿಲ್ ಮಾಡಬೇಕು ಅಂತ. ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಬೆಸ್ಕಾಂಗಳು, ಎಸ್ಕಾಂ ಆಗಿರ್ಬೋದು, ಬೆಸ್ಕಾಂ ಆಗಿರ್ಬೋದು, ಇವೆಲ್ಲವೂ ಕೂಡ ಏನು ಅಂತಂದರೆ
ಮೀಟರ್ ಚೆಕ್ ಮಾಡೋರನ್ನ ಮತ್ತು ಲೈನ್ ಬಾಯ್ಗಳನ್ನ ನೇರವಾಗಿ ಮನೆಗೆ ಕರೆಸಿ ಆನ್ಲೈನ್ ಥ್ರೂ ಅಪ್ಲಿಕೇಶನ್ ಹಾಕಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಒಳ್ಳೆ ಮಾದರಿಯ ನಿಟ್ಟಿನಲ್ಲಿ ಬೆಂಗಳೂರಿನ ಹಲವು ಬೆಸ್ಕಾಂ ಸಬ್ ಡಿವಿಷನ್ಸ್ಗಳಲ್ಲಿ ಸ್ವತಃ AEEಗಳೇ ಮತ್ತು ಅಲ್ಲಿನ ಅಧಿಕಾರಿಗಳೇ ಸಾರ್ವಜನಿಕರ ಅಪ್ಲಿಕೇಶನ್ಸ್ಗಳನ್ನು ಫಿಲ್ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ರೈಟ್ ನಾವು ನಾನು ಈಗ ಹೌಸಿಂಗ್ ಬೋರ್ಡಿನ 8 ಸಬ್ ಡಿವಿಷನ್ ಆಗಿರುವಂತಹ ಬೆಸ್ಕಾಂ ಕಚೇರಿಯಲ್ಲಿದ್ದೀನಿ. ಈ ಬೆಸ್ಕಾಂ ಕಚೇರಿಯಲ್ಲಿ ರೈಟ್ ನಾವು ಗಂಟೆ ಈಗ 3:30 ಆದ್ರೂ 3:30 ಮೇಲಾದ್ರೂ AET ಇಲ್ಲ, AEE ಅವರು ಇಲ್ಲ, ಮೀಟಿಂಗಿಗೆ ಹೋಗಿದ್ದಾರೆ ಅಂತ ಹೇಳಿದರು. ರೈಟ್ ನಾವು ಈಗ ಇಲ್ಲಿ ಹೊರಗಡೆ ಒಂದು ಲೀಸ್ಟನ್ನು ಹಾಕಿದ್ದಾರೆ. ಈ ಲೀಸ್ಟ್ ಬಂದು ಮೀಟರ್ ಚೆಕ್ ಮಾಡೋರು, ಮೀಟರ್ ಬಾಯ್ ಲೀಸ್ಟು ಮತ್ತು ಲೈನ್ ಮ್ಯಾನ್ಗಳ ಲೀಸ್ಟು. ಇಲ್ಲಿ ಯಾರಾದರೂ ಗೃಹ ಜ್ಯೋತಿಗೆ ಅಂತ ಅಪ್ಲಿಕೇಶನ್ ಹಾಕೋಕ್ಕೆ ಬಂದರೆ ಅವರಿಗೆ ಈ ಲೀಸ್ಟ್ ತೋರಿಸಿ ಈ ನಂಬರಲ್ಲಿ ಇರುವಂಥವರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಅದೇ ಒಂದು ಉತ್ತರ. ಇಲ್ಲಿ ಅದನ್ನು ಹೊರತುಪಡಿಸಿದರೆ ಬೇರೆ ಯಾವ ರೆಸ್ಪಾಂಡ್ಗಳು ಕೂಡ ಸಿಗ್ತಾ ಇಲ್ಲ. ಆ್ಯಂಡ್ ಒಳಗಡೆ ನಾವು ನೋಡೋದಾದರೆ AEE ಅವರು ಸ್ಟಿಲ್ ಇನ್ನೂ ಮೀಟಿಂಗಲ್ಲೇ ಇದ್ದಾರೆ. ಇನ್ನೂ ಮೀಟಿಂಗ್ ಮುಗಿಸ್ಕೊಂಡು ಅವರು ಬಂದಿಲ್ಲ ಅನ್ನುವಂತಹ ವಿಚಾರಗಳು, ಬಂದಿಲ್ಲ ಅನ್ನುವಂತಹ ಉತ್ತರಗಳು ಸಿಗ್ತಾ ಇದೆ. ಮೇಡಮ್, ಇನ್ನೂ ಬಂದಿಲ್ವಾ AEE ಮೇಡಮ್? ಮೇಡಮ್ ರೆಸ್ಪಾಂಡ್ ಕೂಡ ಮಾಡ್ತಾ ಇಲ್ಲ. ಯಾರು ರೆಸ್ಪಾಂಡೇ ಮಾಡ್ತಾ ಇಲ್ಲ. ಮೀಡಿಯಾದವರಿಗೆ ರೆಸ್ಪಾಂಡ್ ಮಾಡದೇ ಇರೋರು ಸಾರ್ವಜನಿಕರಿಗೆ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ? ಹೆಂಗ್ರಿ ರೆಸ್ಪಾಂಡ್ ಮಾಡ್ತಾರೆ ಸಾರ್ವಜನಿಕರಿಗೆ? ದಿಸ್ ಇಸ್ ದ ಕ್ವಶನ್. ಇದು 3:30 ನಂತರ ಸಾರ್ವಜನಿಕರಿಗೆ ಸಿಗಬೇಕು ಅಧಿಕಾರಿಗಳು, ಬಟ್ ಯಾರೂ ಇಲ್ಲ, ಮೀಟಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಸರಿ, ಮೀಟಿಂಗ್ ಇರೋದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ನಾನರಿಯೆ, ಬಟ್ ರೈಟ್ ನಾವು ಈಗಂತರೂ ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲ. ಗೃಹಜ್ಯೋತಿ ಯೋಜನೆಯನ್ನು ಪಡೆದುಕೊಳ್ಳುವಂಥವರು ಯಾರ್ಯಾರಿದ್ದಾರೋ ಅವರ ಅಪ್ಲಿಕೇಶನ್ಸ್ಗಳನ್ನು ಫಿಲ್ ಮಾಡೋದಕ್ಕೆ, ಅಪ್ಲಿಕೇಶನ್ಸ್ಗಳನ್ನು ಭರ್ತಿ ಮಾಡೋದಕ್ಕೆ ಲೈನ್ ಮ್ಯಾನ್ಗಳು ಮತ್ತು ಮೀಟರ್ ಚೆಕ್ ಮಾಡೋರು ನೇರವಾಗಿ ಅವರ ಮನೆಗೆ ಬಂದು ಅಲ್ಲಿ ಅಪ್ಲಿಕೇಶನ್ಸನ್ನು ಫಿಲ್ ಮಾಡ್ತಾರೆ. ನೀವು ಏನಾದರೂ ಬೆಸ್ಕಾಂ ಕಚೇರಿಗೆ ಬಂದು ಈ ಯೋಜನೆಯ ಒಂದು ಅನುಕೂಲವನ್ನು ಪಡೆದುಕೊಳ್ಳಬೇಕು ಅಂತ ಅಥವಾ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ಅಂತ ಏನಾದರೂ ನೀವಿಲ್ಲಿ ಬಂದರೆ ನಿಮಗೆ ನಾನು ಆಗಲೇ ತೋರಿಸಿದ್ನಲ್ಲ ಹೊರಗಡೆ ಏನು ಒಂದು ಲೀಸ್ಟ್ ಇತ್ತಲ್ಲ, ಈ ಲೀಸ್ಟು ಇದೇ ನಿಮಗೆ ಉತ್ತರ ಆಗುತ್ತೆ. ಇಲ್ಲಿ ಒಂದಿಷ್ಟು ಲೈನ್ ಬಾಯ್ಗಳ ನಂಬರ್ ಅನ್ನುವಂಥದ್ದಿದೆ, ಇಲ್ಲಿ ಒಂದಿಷ್ಟು ಜನ ಮೀಟರ್ ಬಾಯ್ಗಳ ನಂಬರ್ ಇದೆ. ಆ ನಂಬರ್ಗೆ ಕರೆ ಮಾಡಿ ಅನ್ನುವಂತಹ ಉತ್ತರ ಮಾತ್ರ ಸಿಗುತ್ತೆ. ಅದನ್ನು ಹೊರತುಪಡಿಸಿ ನಿಮಗೆ ಬೇರೆ ಯಾವುದೇ ಉತ್ತರಗಳು ಸಿಗಲ್ಲ. ಇದು 8 ಸಬ್ ಡಿವಿಷನ್ನಿನ ಹೌಸಿಂಗ್ ಬೋರ್ಡಿನ ಬೆಸ್ಕಾಂ ಕಚೇರಿಯ ರೈಟ್ ನಾವು ಸದ್ಯದ ಪರಿಸ್ಥಿತಿ. ಕ್ಯಾಮ್ರಾಮ್ಯಾನ್ ವಿಕಾಸ್ ಜೊತೆ ಶ್ರೀನಿವಾಸ್ ವೈದ್ಯ, ಅಶ್ವವೇಗ ನ್ಯೂಸ್, ಬೆಂಗಳೂರು.